ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿರ್ಮಲಾನಂದ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ. ಎನ್ಡಿಎ ಅಭ್ಯರ್ಥಿಗಳಿಂದ ಒಗ್ಗಟ್ಟು ಪ್ರದರ್ಶನ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ಕೌಂಟರ್ ಕೊಟ್ಟರು ದೋಸ್ತಿಗಳು. ನಮ್ಮ ಕ್ಯಾಂಡಿಡೇಟ್ಗಳು ಸ್ವಾಮೀಜಿ ಬಳಿ ಹೋಗಿದ್ರು, ಇವತ್ತು ಅವರು ಹೋಗಿದ್ದಾರೆ. ಸ್ವಾಮೀಜಿ ಯಾರನ್ನೂ ಬೆಂಬಲಿಸಲ್ಲ, ಆಶೀರ್ವದಿಸಿ ವಿಭೂತಿ ಇಡ್ತಾರೆ. ಒಕ್ಕಲಿಗ ಸಿಎಂ ಇಳಿಸಿದ್ರಲ್ಲ, ಅದನ್ನ ಕೇಳೋ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಕೌಂಟರ್. ನಾವಿಲ್ಲಿ ಬಂದಿರೋದಕ್ಕೆ ಅವರಿಗೆ ಚಳಿ ಜ್ವರ ಬಂದಿದೆ. ನಿನ್ನೆ ಅವರೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಸರ್ಕಾರ ಯಾರು ಬೀಳಿಸಿದ್ರು ಅಂತ ಎಲ್ಲರಿಗೂ ಗೊತ್ತು. ಡಿಕೆ ಶಿವಕುಮಾರ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್. ಕುಮಾರಸ್ವಾಮಿ ಯಾರಿಗೆ ಟೀಕೆ ಮಾಡೋದಿಲ್ಲ ಹೇಳಿ, ಅವರ ಮಾತಲ್ಲಿ ಸ್ಟ್ಯಾಂಡ್ ಇಲ್ಲ. ಜನ ಕುಮಾರಸ್ವಾಮಿಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಮಾಜಿ ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್. ಎಚ್ಡಿಕೆಯ ಬಿಡದಿಯ ತೋಟದ ಮನೆಯಲ್ಲಿ ಬಾಡೂಟ ಆಯೋಜನೆ. ತಪಾಸಣೆಗೆ ತೆರಳಿದ್ದ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳು ಗೇಟ್ ಒಳಗೆ ಬಿಡಲು ಸಿಬ್ಬಂದಿ ನಿರಾಕರಣೆ. ತಹಶೀಲ್ದಾರ್ ಬಂದ ಬಳಿಕ ಒಳಗ್ಬಿಟ್ಟ ಸಿಬ್ಬಂದಿ. ಜಾತಿ ಗಣತಿ ಬಗ್ಗೆ ಮೂರು ಪಕ್ಷಗಳು ಸೈಲೆಂಟ್. ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಗುರಿಯಾಗೋ ಆತಂಕ. ಲೋಕಸಭಾ ಚುನಾವಣೆಯ ನಂತರ ಮತ್ತೆ ಜಟಾಪಟಿ ಸಾಧ್ಯತೆ. ವೀರಶೈವ ಲಿಂಗಾಯತ ಮತಗಳು ಬಿಜೆಪಿ ಕೈ ತಪ್ಪಬಾರದು. ವೋಟು ಚದುರದಂತೆ ನೋಡಿಕೊಳ್ಳಲು ಬಿಎಸ್ ಯಡಿಯೂರಪ್ಪಗೆ ಹೊಣೆ. ರಾಜ್ಯ ಪ್ರವಾಸ, ಮಠ ಮಾನ್ಯಗಳಿಗೆ ಭೇಟಿ ಕೊಡುವಂತೆ ಹೈಕಮಾಂಡ್ ಸೂಚನೆ. ಪತ್ನಿಯ ಗೆಲುವಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಸೈಲೆಂಟ್ ಆಪರೇಷನ್. ವಿರೋಧ ಪಕ್ಷಗಳ ಪ್ರಬಲ ಲಿಂಗಾಯತ ನಾಯಕರಿಗೆ ಗಾಳ. ಕಾಂಗ್ರೆಸ್ ಸೇರಲು ಆಹ್ವಾನ. ಪ್ರಭಾ ಮಲ್ಲಿಕಾರ್ಜುನ್ ಗೆಲುವಿಗೆ ರಣತಂತ್ರ. ಶಾಮನೂರು ಫ್ಯಾಮಿಲಿಗೆ ಜಿಬಿ ವಿನಯ್ ಕುಮಾರ್ ಟೆನ್ಷನ್. ದಾವಣಗೆರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಗ್ಗೆ ಇವತ್ತು ಅಧಿಕೃತ ಘೋಷಣೆ. ಅಹಿಂದ ಮತಗಳನ್ನ ಗುರಿಯಾಗಿಸಿಕೊಂಡು ಕಣಕ್ಕಿಳಿಯೋದಕ್ಕೆ ಸಿದ್ಧತೆ. ಮಾಜಿ ಸಚಿವ ಮಾಧುಸ್ವಾಮಿ ಸೆಳೆಯಲು ಕಾಂಗ್ರೆಸ್ ಗಾಳ. ಅಸಮಾಧಾನದ ಲಾಭ ಮಾಡಿಕೊಳ್ಳಲು ಸಜ್ಜಾದ ಕೈ ನಾಯಕರು. ಮಾಧುಸ್ವಾಮಿ ಕಾಂಗ್ರೆಸ್ಗೆ ಬಂದ್ರೆ ನಾನೇ ಮೊದಲು ಸ್ವಾಗತಿಸ್ತೀನಿ ಎಂದರು ಗೃಹ ಸಚಿವ ಪರಮೇಶ್ವರ್. ಸಿದ್ದರಾಮಯ್ಯರ ಗರ್ವಭಂಗ ಮಾಡೋದಾಗಿ ಶಪಥ ಮಾಡಿರೋ ದೇವೇಗೌಡ. ಚಾಮರಾಜನಗರ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರಿಗೂ ಟಾಸ್ಕ್. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆ ಒಡೆಯದಂತೆ ಸೂಚನೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಹೋರಾಟ. ಹಿಂದೂ ವೋಟ್ ಬ್ಯಾಂಕ್ ಭದ್ರಪಡಿಸಲು ಬಿಜೆಪಿಯಿಂದ ಎಸ್ಡಿಪಿಐ ಅಸ್ತ್ರ. ಪ್ರವೀಣ್ ನೆಟ್ಟಾರನ್ನ ಕೊಂದವರ ಜೊತೆ ಕಾಂಗ್ರೆಸ್ ಇದೆ ಅಂತ ಪೋಸ್ಟ್. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಗೆ ಸಿಗ್ತಿಲ್ಲ ಜೆಡಿಎಸ್ ಬೆಂಬಲ. ಉಮೇಶ್ ಜಾಧವ್ ವಿರುದ್ಧ ಮುಂದುವರಿದ ಮುನಿಸು. ಶಾಸಕ ಶರಣಗೌಡ ಕಂದಕೂರ್ ಅಸಮಾಧಾನದಿಂದ ಜಾಧವ್ಗೆ ಸಂಕಟ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಮತ್ತೆ ಎಂಇಎಸ್ ಕಿರಿಕ್. ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಭಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಘೋಷಣೆ. ಮರಾಠಿ ಭಾಷಿಕರನ್ನ ಸೆಳೆಯಲು ಗಡಿ ವಿವಾದ ಅಸ್ತ್ರ ಪ್ರಯೋಗ. ಕಾಫಿ ನಾಡಲ್ ಮುಂದುವರೆದ ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ. ನಿವೇಶನಕ್ಕಾಗಿ ಹೋರಾಟ ನಡೆಸಿದ್ರು ಅಧಿಕಾರಿಗಳ ಹಿಂದೇಟು ಆರೋಪ. ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟ ಮೂಡಿಗೆರೆ ತಾಲೂಕಿನ ಗ್ರಾಮಗಳು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಹಿನ್ನಡೆ. ವಾರದ 5 ದಿನ ಆಪ್ತರ ಭೇಟಿಗೆ ಅವಕಾಶ ಕೋರಿದ್ದ ಅರ್ಜಿ ವಜಾಗೊಳಿಸಿದ ಕೋರ್ಟ್. ನಿನ್ನೆ ಬೇಲ್ ನಿರಾಕರಣೆಯನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ ಮೊರೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲ ಸ್ಥಾನ. ಈ ಬಾರಿಯೂ ರಿಸಲ್ಟ್ನಲ್ಲಿ ಹೆಣ್ಣುಮಕ್ಕಳದ್ದೇ ಮೇಲುಗೈ. ಕಲಾ ವಿಭಾಗದಲ್ಲಿ 3 ರಾಜ್ಯಕ್ಕೆ ಪ್ರಥಮ.
ಬೆಂಗಳೂರಿನ ಮೇಧಾ, ವಿಜಯಪುರದ ವೇದಾಂತ್, ಬಳ್ಳಾರಿಯ ಕವಿತಾ ಟಾಪರ್ಸ್, ಕಾಮರ್ಸ್ನಲ್ಲಿ ತುಮಕೂರಿನ ಗಾನವಿ, ಸೈನ್ಸ್ನಲ್ಲಿ ಹುಬ್ಬಳ್ಳಿಯ ವಿಜಯಲಕ್ಷ್ಮಿಗೆ ಮೊದಲ ಸ್ಥಾನ. ಕರಾವಳಿಯಲ್ಲಿ ಈದ್ ಉಲ್ ಫಿತರ್ ಸಂಭ್ರಮ. ಮಂಗಳೂರಿನ ಬಾವುಟಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ. ನಮಾಜ್ನಲ್ಲಿ ಭಾಗವಹಿಸಿದ ಸ್ಪೀಕರ್ ಯುಟಿ ಖಾದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.